ನಮಸ್ಕಾರ ರೀ. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇದು ಸ್ಪೆಷಲ್ಲಾಗಿ ವಿಶೇಷವಾಗಿ ಬಿಗಿನರ್ಸ್ಗೆ, ಯಾರಿಗೆ ರೊಟ್ಟಿ ತಿನ್ನೋಕೆ ಆಸೆ ಇರ್ತೈತಿ, ರೊಟ್ಟಿ ಮಾಡೋ ಆಸೆ ಇರ್ತೈತಿ, ಮಾಡೋಕ್ಕೆ ಬರೋಂಗಿಲ್ಲ, ಅವರಿಗೋಸ್ಕರ ಇದು ಜೋಳದ ರೊಟ್ಟಿ ತೋರಿಸ್ತಾ ಇದ್ದೀನಿ. ಬಂದವ್ರಿಗೆ ನನಗಿಂತ ಚಲೋತ್ನಂಗೆ ಮಾಡ್ಬೋದು ಬಂದವರು, ಆದರೆ ಯಾರು ಬಿಗ್ನರ್ಸ್ ಇರ್ತಾರೋ ಅವ್ರಿಗೋಸ್ಕರ ಜೋಳದ ರೊಟ್ಟಿ ಮಾಡೋದು ತೋರ್ಸಕತ್ತೀನಿ. ನಮ್ಮ ಉತ್ತರ ಕರ್ನಾಟಕದಾಗ ಏನು ರೀ, ಸಣ್ಣ ಮಕ್ಳಿಗೂ ರೊಟ್ಟಿ ಮಾಡೋಕೆ ಬರ್ತೈತಿ, ಕಲಿಸ್ಬಿಟ್ಟಿರ್ತಾರೆ ಅವರು. ಸಣ್ಣ ಇನ್ನೂ ಪ್ರೈಮರಿ ಸ್ಕೂಲಿಗೆ ಹೋಗ್ತಿರ್ತಾರೆ, ರೊಟ್ಟಿ ಮಾಡ್ತಾರೆ ಹುಡುಗಿಯರು. ಬರಲಿಲ್ದವ್ರಿಗಿದು ನೋಡಿರಿ. ಈಗ ಜೋಳದ ಹಿಟ್ಟು ಸಾಣಿಸ್ಕೋಬೇಕು, ಒಳ್ಳೆ ಜೋಳದ ಹಿಟ್ಟು ಇರಬೇಕು, ಜೋಳ ಒಳ್ಳೆಯದಿರಬೇಕು. ಅದನ್ನ ಹಿಟ್ಟು ಸಾಣಿಸ್ಕೋಬೇಕು. ಆನಂತರ ಕುದಿಯೋ ನೀರು, ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಹಿಟ್ಟಿನಾಗ ಕುದಿಯೋಂಥ ನೀರನ್ನು ಹಾಕ್ಕೊಂಡು ಸ್ಪೂನ್ಲಿ ಈ ಥರ ಮೊದಲು ಕಲಿಸ್ಕೋಬೇಕು, ಸುಡ್ತತ್ತಲ್ಲ ಅದಕ್ಕೋಸ್ಕರ. ನೋಡಿರಿ, ಈ ಥರ ಸ್ಪೂನ್ಲೆ ಕಲಿಸ್ಕೊಂಡು ಆಮೇಲೆ ಇದನ್ನು ನಿಧಾನಕ್ಕೆ ಕೈಲೆ ನೋಡಿರಿ, ಇದು ಬಿಸಿ ಇದ್ದಾಗ ಹಿಟ್ಟಿಗೆ ಕಲಿಸಿಬಿಡ್ಬೇಕು. ಈ ಥರ ಫಸ್ಟ್ ತಣ್ಣೀರು ಹಾಕ್ಕೋಬಾರ್ದು. ಮೊದಲು ಅದೇನಿರ್ತೈತಿ, ಮೊದಲು ಸುಡ ನೀರು ಅದ್ರಾಗ ಹಿಟ್ಟು ಕಲಿಸ್ಕೋಬೇಕು, ಆನಂತರ ತಣ್ಣೀರು ಹಾಕ್ಕೋಬೇಕು. ಸ್ವಲ್ಪ ಆಮೇಲೆ ನೀರು ಹಾಕ್ಕೊಂಡು ಚಲೋತ್ನಂಗೆ ನಾದಬೇಕು ರೀ. ರೊಟ್ಟಿ ಕಲಿಯೋದು ಅಂದರೆ ಏನು ರೀ, ಫಸ್ಟ್ ಟಿಪ್ಸ ಹಿಟ್ಟು ಕಲಿಸೋದು. ನೋಡಿರಿ, ಒಳ್ಳೆ ಜೋಳದ ಹಿಟ್ಟಿರಬೇಕು, ಸಾಣಿಸ್ಕೊಂಡಿರ್ಬೇಕು. ಅದಕ್ಕೆ ಕುದಿಯೋ ನೀರು ಹಾಕ್ಕೊಂಡು ಈ ಥರ ಸ್ಪೂನ್ಲೆ ಕಲಿಸಿ ಆನಂತರ ಕೈಲೇ ನಾದ್ಕೊತ ಹೋಗ್ಬೇಕು ರೀ. ಇದೇನು ಅಂಗೈ ಹಚ್ಚಿ ನಾದ್ತೇವೆ, ಈ ನಾದೋದ್ರಾಗ ಇರೋದು ರೊಟ್ಟಿ ಕಲಿಯೋದು ಜಾಣತನ. ಹಿರಿಯರ ಹಿಂದೆ ಅಂತಿರ್ತಾರೆ, ಅಜ್ಜಿಗಳು ಇರ್ತಾರಲ್ರಿ, ರೊಟ್ಟಿ ಮಾಡೋಕೆ ಬರ್ತೈತಿ ಅಂತ ಹೆಂಗೆ ಕಂಡುಹಿಡಿಬೇಕಂದ್ರೆ ಹಿಟ್ಟು ಹೆಂಗೆ ನಾದ್ತಾಳ ಅದ್ರ ಮ್ಯಾಗಿಂದ ರೊಟ್ಟಿ ಬರ್ತಾವ ಇಲ್ಲ ಅಂತ ಹೇಳ್ತಿದ್ರು ಅಜ್ಜಿಗಳು. ಆ ಥರ ಈ ಹಿಟ್ಟನ್ನು ಈ ಥರ ನಾದಬೇಕು ನೋಡ್ರಿ. ಅಂಗೈ ಹಚ್ಚಿ ಚಲೋ ಹೊತ್ತಂಗೆ ಹಂಗೆ ಫ್ರೆಶರ್ ಹಾಕಿ ನಾದಬೇಕು. ಒಳ್ಳೆ ಹದ ಬರಬೇಕದು ಹಿಟ್ಟು. ಈ ಥರ ನಾದಿ ಇದನ್ನು ಸೈಡ್ಗೆ ಇಟ್ಕೋಬೇಕು. ಆನಂತರ ತೋರಿಸ್ತೇನೆ ನಿಮಗೆ. ಏನಿಲ್ಲರಿ, ಒಂದು ಸಲ 2 ಸಲ ಮಾಡಿಬಿಟ್ರೆ ನೀವು ಎಕ್ಸ್ಪರ್ಟ್ ಹಾಕಿರಿ, ಮಾಡೋಕೆ ಬರ್ತಾವೆ. ದಿನ ಮಾಡ್ಕೊತ ಹೋಗ್ಬೇಕು, ಬರೋ ಮಟನೂ ಬಿಡಬಾರ್ದು, ಮಾಡಬೇಕು, ಬರ್ತಾವೆ. ಈಗ ನೋಡಿರಿ, ಒಂದು ರೊಟ್ಟಿ ಎಷ್ಟು ಬೇಕು ಉಳ್ಳಿ ಅಷ್ಟೇನ ಹಿಟ್ಟು ತೊಗೊಂಡು ಉಳ್ಕಿದ ಸೈಡಿಗೆ ಇಟ್ಟು ಇದನ್ನು ಮತ್ತೆ ಕೈಗೆ 1 ಹನಿ 2 ಹನಿ ನೀರು ಹಚ್ಕೊಂಡು ಈ ಥರ ಹದ ಮಾಡ್ಕೋಬೇಕ್ರಿ. ಮತ್ತು ಅಷ್ಟು ನಾದಿಟ್ಟಿಂದನೂ ಒಂದು ರೊಟ್ಟಿ ಮಾಡೋಕೆ ಹಿಟ್ಟು ತೊಗೊತೀವಲ್ಲ ಅದನ್ನು ಕೂಡ ಮತ್ತೆ ಹದ ಮಾಡ್ಕೋಬೇಕು. ಈ ಥರ ಅಂಗೈ ಹಚ್ಚಿ ನಾದಿ ಅದನ್ನು ಅತಿ ತಳ್ಳಗಿರಬಾರ್ದು, ಹಿಟ್ಟು ಅತಿ ಗಟ್ಟಿ ಇರಬಾರ್ದು, ಮತ್ತು ಒಂದು ಲೆವೆಲಿಗಿರಬೇಕು. ನೋಡಿರಿ, ಈ ಥರ ಮಾಡಿಕೊಂಡು ಕೈಯೊಳಗೆ ರೌಂಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಕೆಳಗೆ ಹಿಟ್ಟು ಹಚ್ಕೊಂಡು ಬಡಿಯುತ್ತಾ ಹೋಗ್ಬೇಕೀಗ. ಇಷ್ಟೆಲ್ಲ ಆಗಿಂದ ಕೆಳಗೆ ಹಿಟ್ಟು ಹಚ್ಚಿ ಎಡಗೈ ಆ ಥರ ಹಿಡ್ಕೊಂಡು ಬಲಗೈಲಿ ಬಡಿತಾ ಹೋಗ್ಬೇಕು. ಯಾಕೆ ಎಡಗೈ ಹಿಡಿಬೇಕು ಅಂದ್ರೆ ಇವು ದಂಡಿ ಸಿಗ್ತಾವ್ರಿ, ದಂಡಿ ಕಟ್ಟಾಗ್ತಾವೆ. ಅದಕ್ಕೋಸ್ಕರ ಕಟ್ಟಾಗಬಾರ್ದು ಅಂತ ಹಂಗೆ ಹಿಡಿದ್ರೆ ರೊಟ್ಟಿ ರೌಂಡಾಗಿ ಬರ್ತಾವೆ. ಆನಂತರ ಪುರಿ ಎಷ್ಟು ದೊಡ್ಡದಾಗಿಂದ ಚೆಂದ ಬಡಿತಾ ಹೋಗಬೇಕು. ನಮಗೆ ಎಷ್ಟು ತೆಳಗೆ ಬೇಕು ಅಷ್ಟು ತೆಳಗೆ ಬರ್ತಾವೆ ರೀ. ಸೂಪರ್ ಆದಂಥ ಜೋಳದ ರೊಟ್ಟಿ ರೆಡಿ ಆಗ್ತಾವೆ. ಇಲ್ಲಿ ಹಂಚು ಕಾಯಕ್ಕಿಟ್ಟನಿ, ಹಂಚಿಗೆ ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಬಿಡೋಣ. ಯಾಕೆ ಅಂತಂದ್ರೆ ಫಸ್ಟಿಗೆ ಒಂದು ಸಲ ಹಚ್ಚಿಬಿಟ್ರೆ ಸಾಕು, ರೊಟ್ಟಿ ಅಂಟ್ಕೊಳಂಗಿಲ್ಲ, ಚೆಕ್ ಎದ್ದು ಬರ್ತಾವೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಬೇಕು. ಹಂಚು ಚಲೋ ಕಾದಿರಬೇಕು, ರೊಟ್ಟಿಗೆ ಮಾತ್ರ ಹಂಚು ಚಲೋ ಕಾದಿರಬೇಕು. ಉರಿ ಜೋರಾಗಿಡಬೇಕು. ಹಂಚು ಕಾದಿಂದ ರೊಟ್ಟಿನ ಹಾಕೋಣ. ಕೆಳಗಿಂದ ಮೇಲಿಂದ ಕೆಳಗೆ ಮಾಡಿ ಹಾಕಬೇಕು. ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಇದಕ್ಕೆ ನೀರು ಹಚ್ಚಬೇಕು. ಇಲ್ಲಿ ಮೇಲೆಲ್ಲ ಒಣ ಹಿಟ್ಟಿರ್ತೈತಲ್ಲ, ಹಿಟ್ಟು ಹೋಗಬೇಕು ಮತ್ತು ರೊಟ್ಟಿ ಸ್ಮೂತ್ ಆಗಬೇಕು. ಅದಕ್ಕೋಸ್ಕರ ನೀರು ಹಚ್ಚಬೇಕು. ನೋಡಿರಿ, ಈ ಥರ ನೀರು ಪೂರ್ತಿ ರೊಟ್ಟಿಗೆ ಬಿಡ್ದಂಗೆ ಹಚ್ಚಬೇಕು. ನೋಡಿರಿ, ಈಗ ಸರ್ದಾಡಕತ್ತೈತೆ ರೊಟ್ಟಿ. ಎಣ್ಣೆ ಹಚ್ಚಿವಲ್ಲ ಹಂಚಿಗೆ, ಬಟ್ಟ ಹಿಡ್ಕೊಳಲ್ಲ, ಚೆಂದಾಗಿ ಬೆಂದು ಬರ್ತಾವೆ. ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸಿ ಹಾಕಬೇಕು. ನೋಡಿರಿ, ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲ. ರೊಟ್ಟಿ ಸೀದಿಸ್ಬಾರ್ದು, ಕಹಿ ಬರ್ತೈತಿ. ಚೆಂದ ಬೇಯಿಸ್ಕೋಬೇಕು. ನೋಡಿರಿ, ತಿರುಗಿ ಹಾಕಿ ಒಂದಿಷ್ಟು ಹೊತ್ತು ಬಿಟ್ಟು ಈ ಥರ ಹಾಕಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಫ್ರೆಶ್ ಮಾಡ್ತಾ ಹೋದರೆ ರೊಟ್ಟಿ ಹೆಂಗೆ ಉಬ್ಬತತಿ ನೋಡಿರಿ. ಇಲ್ಲಿ
ಹಿಂಗೆ ಉಬ್ಬಿದ ರೊಟ್ಟಿ ಇದ್ದು ಬಿಟ್ರೆ ಏನು ಹೇಳಿರಿ, ಯಾವ್ದಾರ ಪಲ್ಯ ಹಚ್ಕೋರಿ, ಯಾವ್ದಾರ ಚಟ್ನಿ ಹಚ್ಕೋರಿ, ಮಸ್ತ್ ಅಂದ್ರೆ ಮಸ್ತ್ ರೀ. ನಮ್ಮ ಜೋಳದ ರೊಟ್ಟಿ ಊಟ ಭಾಳ ಅಂದ್ರೆ ಭಾಳ ಸೂಪರ್. ನೋಡಿರಿ ಏನು ಚಂದ ಬಂದೈತೆ ರೊಟ್ಟಿ. ಇನ್ನೊಂದು ಮಾಡಿ ತೋರಿಸ್ತಾನೆ ನಿಮಗೆ. ಇಲ್ಲಿ ಮಣಿ ಇಟ್ಕೊಂಡೆ ನಾನು, ಒಂದು ಸ್ವಲ್ಪ ಎತ್ತರ ಆಗಲಿ ಅಂತ ಕಲ್ಕಿಂತ ಮಣಿ ಮ್ಯಾಗ ಬಡಿತೇನೆ ನೋಡಿರಿ, ಒಂದು ಚಪಾತಿ ಮಣಿ ಮ್ಯಾಗ. ಇದು ಸ್ವಲ್ಪ ದೊಡ್ಡದಾಗವರೆಗೆ ಎಡಗೈ ಹಿಡ್ಕೊಂಡು ಆನಂತರ ಚಲೋ ಹೊತ್ನಾಗ ಬಡಿತಾ ಹೋಗಬೇಕು. ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ, ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು. ನೋಡಿರಿ ಸ್ಮೂತನ್ನು ಉಬ್ಬಿದ ರೊಟ್ಟಿ ರೆಡಿ ಹಾಕೋ 2 ರೊಟ್ಟಿ ತೋರಿಸೇನಿ. ನಿಮ್ಮ ಈಗ ಟ್ರೈ ಮಾಡ್ತೀರಿ ಅಂತ ಅನ್ಕೋತೀನಿ. ಯಾರಿಗೆ ಬರೋಂಗಿಲ್ಲ ಅವರು 1 ಸಲ ಕೆಡ್ತತಿ, 2 ಸಲ ಕೆಡ್ತತಿ, 3ನೇ ಸಲ ಪರ್ಫೆಕ್ಟಾಗಿ 100% ಪರ್ಫೆಕ್ಟಾಗಿ ರೊಟ್ಟಿ ಮಾಡೋಕ್ಕೆ ಬರ್ತತಿ. ಅದು ಬರೋಂಗಿಲ್ಲ ಅಂತ ಬಿಡಕ್ಕೆ ಹೋಗ್ಬೇಡ್ರಿ, ಬರೋವರೆಗೆ ಬಿಡಬಾರ್ದು. ಮಾಡಿರಿ, ಈಜಿ ಮೆಥಡ್, ಏನು ಕಷ್ಟದ್ದಿಲ್ಲ. ಮಾಡಿರಿ, ರೊಟ್ಟಿ ಊಟ ಬಹಳ ಒಳ್ಳೆಯದು. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಪ್ರತಿದಿನ ರೊಟ್ಟಿ ಬೇಕ್ರಿ. ರೊಟ್ಟಿ ಇಲ್ಲದ ಊಟನೇ ಇಲ್ಲ. ಹಬ್ಬ ಇರಲಿ, ಹುಣ್ಣು ಇರಲಿ, ಜಾತ್ರೆ ಇರಲಿ, ಮದುವೆ ಇರಲಿ, ಬೇಕಾದ ಫಂಕ್ಷನ್ ಇರಲಿ, ಮೊದಲು ರೊಟ್ಟಿ ಬೇಕ್ರಿ, ಆನಂತರ ಉಳ್ಕಿ ಊಟ. ನೋಡಿರಿ ಈ ಥರ 2 ರೊಟ್ಟಿ ಮಾಡಿ ತೋರಿಸೇನಿ. ಏನು ಚಂದ ಉಬ್ಬತಾವೆ ನೋಡಿರಿ, ಉಬ್ಬಿ ಬರ್ತಾವೆ. ನೀವು ಟ್ರೈ ಮಾಡ್ತೀರಿ ಅನ್ಕೊತೀನಿ. ಯಾರೆಲ್ಲ ವಿಡಿಯೋ ನೋಡಾಕ್ತೀರಿ, ನಾ ಹಾಕೋ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಆನಂತರ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತೀನಿ. ಈಗ ರೊಟ್ಟಿ ಪ್ಲೇಟ್ ರೆಡಿ ಮಾಡಿ ತೋರಿಸ್ತಾನೆ ನೋಡಿರಿ ನಿಮಗೆ. ಇಲ್ಲಿ ನೋಡಿರಿ ಅವ್ರೆಕಾಳು ಪಲ್ಯ, ಮೂಲಂಗಿ, ಮೊಸರು ಮೂಲಂಗಿ ಜೊತೆಗೆ ಸೌತೆಕಾಯಿ ಇಟ್ಕೊಂಡು ರೊಟ್ಟಿನ ರೆಡಿ ಮಾಡೀನಿ. ರೊಟ್ಟಿ ತಾಟ ಸೂಪರಾಗಿ ಬಂದತ್ತೆ ನೋಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.